ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮೇ 1 ಎಲ್ಲಾದರೂ ಹೋಗೋಣ ಅಂತ 15 ಡೇಸ್ ಪ್ಲಾನ್ ಆಗಿದ್ದು. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ರೆಸಾರ್ಟಿಗೆ ಹೋಗೋಣ, ರೆಸ್ಟೋರೆಂಟಿಗೆ ಹೋಗೋಣ ಅಂತ ಪ್ಲಾನಿಂಗ್ ಎಲ್ಲ ಮಾಡಿದ್ರು. ಯಾರು ಎಲ್ಲೂ ಹೋಗಿಲ್ಲ ಮತ್ತೆ ಏನು ಮಾಡೋಕ್ಕೂ ಆಗಿಲ್ಲ. ಸೊ ಹಾಗಾಗಿ 10 ಗಂಟೆ ತನಕ ಮನೆ ಕೊಡೋಣ ಹಾಯಾಗಿ ಅಂತ ಅನ್ಕೊಂಡೆ, ಬಟ್ ಅದಾಗಲೇ ಇಲ್ಲ. ಅಮ್ಮನಿಗೆ ಸಡನ್ ಆಗಿ ಮೇಕಪ್ ಬುಕ್ ಆಯಿತು. ಸೊ ತಾವರೆಕೆರೆ ಅನ್ನೋ ಒಂದು ಹಳ್ಳಿಯಲ್ಲಿ ಮದುವೆ ಇದ್ದಿದ್ದು. ಸೊ ಅಲ್ಲಿಗೆ ಹೋಗಿದ್ದು ನಾವು. ದೇವಸ್ಥಾನದ ಹತ್ರ ಒಂದು ಚೌಟ್ರಿ ಇತ್ತು, ಅಲ್ಲಿ ಮದುವೆ ಮಾಡಿದ್ರು. ಹಳ್ಳಿಯಲ್ಲಿ ಯಾವ ರೀತಿ ಮದುವೆ ಮಾಡಬೇಕು ಅದೇ ರೀತಿ ಮದುವೆ ಇತ್ತು. ಸೊ ನಾವು ಬಂದಿದ್ದು ಹುಡುಗನ ಮನೆ ಕಡೆಯಿಂದ. ಸೊ ಹಾಗಾಗಿ ಐ ಥಿಂಕ್ ಯು ಗೈಸ್ ಗಾಟ್. ಸೊ ಒಂದೇ ದಿನ ಮದ್ವೆಲಿ ರಿಸೆಪ್ಷನ್ ಕೂಡ ಅವಾಗಲೇ ಇಟ್ಕೊಂಡಿದ್ರು. ಸೊ ನಾವು ಬೇಗನೆ ಪಟ ಅಂತ ಮುಗಿಸ್ತು. ಸ್ವಲ್ಪ ರಿಸ್ಕ್ ಆಗಿದ್ದು ನಮಗೆ ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಬ್ ಬುಕ್ ಆಗ್ತಿಲ್ಲ, ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ಸ್ ಹಿಂಗೆಲ್ಲ ಆಗುತ್ತೆ ನೋಡಿ, ಈ ತರನು ಕಷ್ಟ ಪಡ್ಬೇಕಾಗುತ್ತೆ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬಾ PG ಹತ್ರ ಅಂತ. ಸೊ ಗಾಡಿ ಬೇರೆ ತಗೊಂಡು ಹೋಗ್ತಾ ಇದ್ದೀನಿ, ಹೇಗೆ ಹೋಗೋದಂತ ಅಡ್ರೆಸ್ ಬೇರೆ ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ನ ಕೇಳ್ಕೊಂಡು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಹೆಂಗೋ ಅಂತ ಹೋಗಿ ಅವ್ರ PG ಹತ್ರ ತಲುಪ್ತೆ. ಸೊ ಅದಾದ್ಮೇಲೆ ಹೇಮಂತ್ ತಂಗಿ ಅಂಬುಜಂಗೆ ಸೀರೆ ಬೇಕಿತ್ತಂತೆ. ಸೊ ಹೋಗಿ ಸೀರೆ ನೋಡ್ಕೊಂಬರೋಣ ಅಂತ ಹೋಗಿ ನಾವು 3 ಜನನು ಕೂಡ ಹೋದ್ವು. ಸೊ ಅಲ್ಲಿ ಅವಳಿಗೆ ಇಷ್ಟ ಆಗಲಿಲ್ಲ, ಬನ್ನಿ ಕಾಫಿ ಕುಡಿಯೋಣ ಅಂತ ಹೋಗಿ ಕಾಫಿ ಕುಡ್ದು, ಅಮ್ಮುಜ ಯಾಕೋ ಕುಡಿಲಿಲ್ಲ. ಸೊ ಅದಾದ್ಮೇಲೆ ಅವಳಿಗೆ ಅಲ್ಲಿ ಸೀರೆ ಇಷ್ಟ ಆಗಿಲ್ಲ ಅಂತೇಳಿ ಡೈರೆಕ್ಟ್ ವಿಜಯನಗರ ಕರ್ಕೊಂಡ್ಬಂದೆ. ಸೊ ಅಲ್ಲಿ ಫೈನಲಿ ಸೆಲೆಕ್ಟ್ ಆಯಿತು. ಸೊ ಅದಾದ್ಮೇಲೆ ಮಂಗಳೂರು ಕಬಾಬ್ ಕಾರ್ನದಲ್ಲಿ ಕಬಾಬ್ ತಿಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.